ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ನಮಸ್ಕಾರ. ಮುಖ್ಯವಾಗಿ ಯಾವಾಗ ನೇಮಕಾತಿ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಕೇಳ್ತಾ ಇದ್ರಿ. ಸೊ ಇನ್ಮೇಲಿಂದ ಬ್ಯಾಕ್ ಟು ಬ್ಯಾಕ್ ಏನಪ್ಪ ನಿಮಗೆ ಜಾತ್ರೆ ಹಬ್ಬ, ಸೊ ಸಂಭ್ರಮ ಅಂತಲೇ ಹೇಳಬಹುದು. ಸೊ ಈಗಾಗಲೇ 2 ಪ್ರಮುಖವಾಗಿರುವಂಥ ವಿಷಯ. ಸೊ KE ಡಿಪಾರ್ಟ್ಮೆಂಟ್ನವರು ಮೊದಲೇದಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತಕ್ಕಂಥದ್ದನ್ನು ಏನಪ್ಪ ಅಂದ್ರೆ ನೇಮಕಾತಿ ಹೊಡಿಸಿರುವಂಥದ್ದನ್ನು ಗಮನಿಸ್ಕೊತೀರಿ. ಅದ್ರ ಜೊತೆಗೆ ನೀವು KE ಡಿಪಾರ್ಟ್ಮೆಂಟಲ್ಲಿ ಹೋದ್ರಿ ಅಂದರೆ ನಿಮ್ಗೆ ಕಾಣಿಸುತ್ತೆ. ಓಕೆ, ರಿಕ್ರೂಟ್ಮೆಂಟ್ ಅಂತ ಹೊಡಿರಿ. ಓಕೆ, ಅಲ್ಲಿ ನೀವು ಗಮನಿಸ್ಕೋಬಹುದು. KSRP ಇದು ಕೂಡ ಕರೆದಿದ್ದಾನೆ. ಗ್ರಾಮಾಡಳಿತಾಧಿಕಾರಿ 2026, ಭೂಮಾಪಕರ ನೇಮಕಾತಿ ಕೂಡ ನಡೀತಾ ಇದೆ. ಈವನ್ ಕ್ರೈಸ್ ನೇಮಕಾತಿ. ಸೊ ಎಲ್ಲವೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಇದರಲ್ಲಿ ಮಾತ್ರ ನಾವು ಫಸ್ಟ್ ಈಗ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಗೆ ಮಾತ್ರ ನೋಡೋಣ. ಇನ್ನು ಭೂಮಾಪಕರಿಗೆ ಸಂಬಂಧಪಟ್ಟಂಗೆ, ಕ್ರೈಸ್ಗೆ ಸಂಬಂಧಪಟ್ಟಂಗೆ ಮತ್ತೊಂದು ವಿಡಿಯೋ ನಾನು ಮಾಡಾಕ್ತೀನಿ. ಸೊ ಇಲ್ಲಿ ನೀವು ಗಮನಿಸ್ಕೋಬೋದು, ಇದು 10/7/2026 ಏನಪ್ಪ ಅಂದ್ರೆ ಬಿಟ್ಟಿರುವಂಥದ್ದು ನೋಟಿಫಿಕೇಶನ್. ಸೊ ಇಲ್ಲಿ ಒಟ್ಟಾರೆ ಎಷ್ಟು ಪೋಸ್ಟ್ಗಳಿದಾವೆ ಕ್ವಿಕ್ಕಾಗಿ ನಿಮಗೆ ಹೇಳ್ತಾ ಬಂದುಬಿಡ್ತೀನಿ. ಗಮನಿಸ್ಕೋಬೇಕು, ಒಟ್ಟು 505 ಪೋಸ್ಟ್ಗಳಿದಾವೆ ರೀ. ಎಷ್ಟು ಅಂದರೆ 505 ಪೋಸ್ಟ್ಗಳಿರುವಂಥದ್ದು ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂಗೆ. ಈ ಹಿಂದೆ ನೀವು ಗಮನಿಸ್ಕೋಬೋದು, 2024 ಕೂಡ ಏನಪ್ಪ ಅಂದ್ರೆ ಕಾಲ್ ಆಗಿತ್ತು. ಆವಾಗಲೂ 1000 ಪೋಸ್ಟ್ಗಳನ್ನು ಕರೆದಿದ್ರು. ಈಗ 505 ಪೋಸ್ಟ್ಗಳಿದ್ದಾವೆ. ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21 ಪೋಸ್ಟ್ಗಳಿದ್ದಾವೆ. ತುಮಕೂರು 50, ಶಿವಮೊಗ್ಗ 18 ಐತಿ. ಕೋಲಾರ 27, ಬೆಂಗಳೂರು ದಕ್ಷಿಣ 30, ಮೈಸೂರಿನಲ್ಲಿ 45, ಮಂಡ್ಯ 50 ಪೋಸ್ಟ್ಗಳಿದ್ದಾವೆ. ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡದು 20 ಇದೆ, ಚಾಮರಾಜನಗರ 31, ಇನ್ನು ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4 ಮತ್ತು ರಾಯಚೂರು 2 ಪೋಸ್ಟ್ಗಳಿದಾವೆ. ಸೊ ಇಲ್ಲಿ ಹೆಚ್ಚಾಗಿರೋದು ಯಾವುದ್ರಿ ಅಂದ್ರೆ ತುಮಕೂರು 50 ಐತಿ, ಆಮೇಲೆ ಮೈಸೂರು 45, ಮಂಡ್ಯ ಕೂಡ 55, ಲಾಸ್ಟ್ ಟೈಮ್ ಮಂಡ್ಯನೇ ಜಾಸ್ತಿ ಇತ್ತಲ್ಲ. ಇನ್ನು ಹಾಸನ 35 ಪೋಸ್ಟ್ಗಳಿದಾವೆ. ಓಕೆ, ಇನ್ನು ಬೆಳಗಾವಿ 48 ಪೋಸ್ಟ್ಗಳು ಕಂಡು ಬರ್ತಾವೆ. ಟೋಟಲಿ ಒಟ್ಟಾರೆ 505 ಪೋಸ್ಟ್ಗಳೇನಪ್ಪ ಅಂದ್ರೆ ಕರೆದಾರೆ. ಓಕೆ, ಇನ್ನು ಇಲ್ಲಿ ಗಮನಿಸ್ಕೋಬೇಕು, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ನೀಡಿದಂತೆ ಏನಪ್ಪ ಅಂದ್ರೆ ಪ್ರತ್ಯೇಕವಾಗಿ ಪ್ರಕಟಿಸಿದಾರಂತ. ಅದು ಕೂಡ ನೀವು ಗಮನಿಸ್ಕೋಬಹುದು. ಹಾಗಾದರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಇದಕ್ಕೆ ಮುಖ್ಯವಾಗಿ ಏನಾಗಿರ್ಬೇಕು ರೀ, PUC, ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಂತ ಕರಿತಾ ಬರ್ತೀವಿ. PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ನೀವು ಪಡಿಬೋದು. ಸೊ PUC ಯಾರೆಲ್ಲ ಮುಗಿದದ ಅವರೆಲ್ಲರೂ ಕೂಡ ನೀವೇನಪ್ಪ ಅಂದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರ್ತದೆ. ಓಕೆ, PUC ಅದ್ರ ಜೊತೆಗೆ ಮತ್ತೆ ಯಾವುದು, ಯಾರೆಲ್ಲ CBSE 12th ಕಲ್ತಿರ್ತೀರ ನೋಡ್ರಿ, CBSE. ಓಕೆ, CBSC ಏನಿದೆಯಲ್ಲ 12th ಕಲ್ತಿರ್ತೀರಿ, ಅವರು ಕೂಡ ಏನಪ್ಪ ಅಂದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರ್ತದೆ. CBSE ಅವರು, CBSE 12th ಕಲ್ತವರು ಕೂಡ. ಇನ್ನು ಇದ್ರ ಜೊತೆಗೆ ಇತರೆ ರಾಜ್ಯದ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂಥ 12th ಕ್ಲಾಸಸ್ಗಳೇನಿದ್ರೆ ಅದನ್ನು ಕೂಡ ಏನಪ್ಪ ಅಂದ್ರೆ ನಡೀತೈತಿ. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಬರುತ್ತೆ, NIOS ಎನ್ನುವಂಥದ್ದು. ಸೊ NIOS ಅವರು ನಡೆಸುವಂತಹ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC ಅಂತ ಕೂಡ ಕರೀತಾರೆ. ಇದನ್ನು ಕೂಡ ಪಾಸ್ ಆಗಿದ್ರು ಕೂಡ ನೀವು ಇದನ್ನು ಅಪ್ಲೈ ಮಾಡಬಹುದು. ಇನ್ಮೇಲಾಗಿ ಕೆಲವರೆಲ್ಲ ITI ಮಾಡ್ಕೊಂಡಿರ್ತೀರಿ ಸ್ನೇಹಿತರೆ, ITI. ಸೊ ITI ಕೋರ್ಸ್ ಮಾಡಿರ್ತಿರಲ್ಲ ಅವರು ಈ NIOS ಸರ್ಟಿಫಿಕೇಟ್ ಇದಲ್ಲ, ಈ NIOS ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ಪಡ್ಕೊಂಡಿರ್ಬೇಕು. ಸೊ ಅಂದ್ರೆ ನೀವು ಕೂಡ ಏನಪ್ಪ ಅಂದ್ರೆ ಅಪ್ಲೈ ಮಾಡ್ಬೋದಾಗಿರ್ತೈತಿ. ಓಕೆ, ಇದು ಗಮನಿಸ್ಕೊಡಿ. NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸು, ಒಂದು ಶೈಕ್ಷಣಿಕ ವಿಷಯದೊಳಗೆ ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವಂಥ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ PUCಗೆ ತತ್ಸಮಾನ ಅಂತ ಪರಿಗಣಿಸ್ತಾರೆ. ಓಕೆ, ಸೊ ನಾರ್ಮಲಿ ಯಾರೆಲ್ಲ PUC ಆಗಿರ್ತದೆ ಅವರು ನೀವು ಇದನ್ನು ಅಪ್ಲೈ ಮಾಡಬಹುದು. ಇವತ್ತೇ ಏನಪ್ಪ ಅಂದ್ರೆ ಸ್ಟಡಿ ಸ್ಟಾರ್ಟ್ ಮಾಡಿರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು PUC ಆಗಲಿ ಅಥವಾ JOC ಅಂತ ಬರುತ್ತೆ ನೋಡ್ರಿ, ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತೇಳಿ. ಈ ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡ್ತಾರೆ. ಇದು ಜಸ್ಟ್ ಏನಂದ್ರೆ ಕ್ವಾಲಿಫಿಕೇಶನ್. ನಿಮಗೆ ಇಲ್ಲಿ PUC ಆಗಲಿ ಅಥವಾ JOC ಆಗಲಿ ಅಥವಾ ಇನ್ಯಾವುದೇ ಅಂಕಗಳನ್ನು ಪರಿಗಣಿಸಂಗಿಲ್ಲ. ಟೋಟಲಿ ಏನಂತಂದ್ರೆ ನೀವು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ತೀರಿ ಅದ್ರ ಮೇಲೆ ಏನಪ್ಪ ಅಂದ್ರೆ ನಿಮ್ಮನ್ನು ಆಯ್ಕೆಗೆ ಪರಿಗಣಿಸ್ತಾರೆ. ಓಕೆ, PUC ತತ್ಸಮಾನ ಇದೇನಂದ್ರೆ ಶೈಕ್ಷಣಿಕ ಅರ್ಹತೆ ಆಗಿರ್ತದೆ ಮಾತ್ರ, ಇದನ್ನ ನೆನ್ಪಿಟ್ಕೊಳ್ರಿ.
ಹಾಗಾದರೆ ನೆಕ್ಸ್ಟ್ ನಾವು ಗಮನಿಸ್ಕೋಬೇಕು. ಓಕೆ, ಮುಂದಿನ ವಿಷಯ ಮುಖ್ಯವಾಗಿ ವಯೋಮಿತಿ ಗಮನಿಸ್ಕೋಣ. ಇಲ್ಲಿ ಗಮನಿಸ್ಕೋಬೇಕು ಏನ್ರಿ ಅಂತಂದ್ರೆ 5 ವರ್ಷ ಸಡಿಲಿಕೆನೂ ಕೂಡ ಈ ಬಾರಿ ನೀಡಿರುವಂಥದ್ದು ನೀವು ಗಮನಿಸ್ತಾ ಬರ್ತೀರಿ. ಸಾಮಾನ್ಯ ಅಭ್ಯರ್ಥಿ GM ಏನಿರ್ತಿರಲ್ಲ, ಜನರಲ್ ಮೆರಿಟ್ನವರಿಗೆ 40 ವರ್ಷಗಳಾಗಿದ್ದರೆ ಅಪ್ಲೈ ಮಾಡ್ತೀರಿ. 2A 2B 3A 3B ವರ್ಗದವ್ರು ಏನಪ್ಪ ಅಂದ್ರೆ 43 ವರ್ಷಗಳು ಅಲ್ಲಿವರೆಗೂ ಕೊಡಬೇಕಂದ್ರೆ ಅವಕಾಶ ಐತಿ. ಇದು ಇನ್ಕ್ಲೂಡ್ ಆಗೇ ಏನಪ್ಪ ಅಂದ್ರೆ 5 ವರ್ಷದ ಸಡಿಲಿಕೆ ಇನ್ಕ್ಲೂಡ್ ಆಗೇ ಇರುವಂಥದ್ದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳು ಏನಪ್ಪ ಅಂತಂದ್ರೆ 45 ವರ್ಷಗಳಾಗಿರ್ತೈತಿ. ನೆನ್ಪಿಟ್ಕೊಡ್ರಿ, 45 ವರ್ಷ. ಓಕೆ, ಇದು ಏನಂದರೆ ಮುಖ್ಯವಾಗಿ ವಯೋಮಿತಿ ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಮುಖ್ಯವಾಗಿ ಏನೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ ಅದನ್ನು ಅಲ್ಲಿ ಕವರ್ ಮಾಡಕತ್ತೀನಿ, ಗಮನಿಸ್ಕೊಂತ ಬನ್ನಿರಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಇದೆಲ್ಲ ಏನಪ್ಪ ಅಂದ್ರೆ ನೀವು ನೋಡ್ಕೋಬಹುದು. ಇದ್ರದ್ದು ಒಂದು PDF ಏನಿದೆಯಲ್ಲ, ರಮೇಶ್ ಅಕಾಡೆಮಿ ಅನ್ನುವಂಥ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ರಮೇಶ್ ಅಕಾಡೆಮಿ ಆ ಟೆಲಿಗ್ರಾಮಲ್ಲಿ ನೀವು ಇದನ್ನು ಪಡ್ಕೊಳ್ಬೋದು. ಇನ್ನು ನೋಡ್ರಿ, ಅಭ್ಯರ್ಥಿಗಳು ಕೇವಲ ಒಂದೇ ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಇದು ಮುಖ್ಯವಾಗಿ ಹೇಳ್ತಾ ಬರ್ತಾರೆ. ಕೇವಲ 1 ಡಿಸ್ಟ್ರಿಕ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸ್ರಿ. 1ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರಂಗಿಲ್ಲ. ಮತ್ತು 1 ಟೈಮ್ ನೀವೇನಾರ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಅದ್ರೊಳಗೆ ಯಾವುದೇ ಬದಲಾವಣೆ ತಿದ್ದುಪಡಿ ಮಾಡೋಕ್ಕೂ ಅವಕಾಶ ಇರಂಗಿಲ್ಲ. ಸೊ ಸುಮಾರು ಜನ ಏನು ಮಾಡಿಬಿಡ್ತೀರಿ ಅಂದ್ರೆ ಗಡಿಬಿಡಿ ಒಳಗೆ ಅಪ್ಲಿಕೇಶನ್ ಹಾಕೋಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿರ್ತೀರಿ ಸ್ನೇಹಿತರೆ. ಇಲ್ಲ ಅಂತಂದ್ರೆ ಅದು ಯಾರೋ ಇನ್ನೊಬ್ಬರ ಕಡೆಯಲ್ಲಿ ಕೊಟ್ಟು ಅಥವಾ ಕಂಪ್ಯೂಟರ್ ಆಪ್ರೇಟರ್ ಯಾರ ಕೈಯಲ್ಲಿ ಕೊಟ್ಟು ಮಾಡೋಕೆ ಹೋಗಿರ್ತೀರಿ, ಅವ್ರು ಏನರ ಎಡವಟ್ಟು ಮಾಡಿರ್ತಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಬಹಳಷ್ಟು ಎಚ್ಚರಿಕೆಯಿಂದ ನೀವೇ ಅದನ್ನು ಖುದ್ದಾಗಿ ಫಿಲ್ ಮಾಡಿರಿ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಕೆ ಯಾವಾಗ ಆರಂಭವಾಗ್ತದೆ ಅಂತಂದ್ರೆ ಇವತ್ತಿನಿಂದನೇ ಸ್ಟಾರ್ಟು. ಹೌದಾ, 11/7/2026 30/7/2026. ಭಾಳ ದಿನ ಕೊಟ್ಟಿಲ್ಲ ನಿಮಗೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ರಿ, ಸರಿನಾ? ಆಮೇಲೆ ಶುಲ್ಕ ಪಾವತಿ ಕಡೆ ದಿನಾಂಕ ಅಂತಂದ್ರೆ ಇದೇ ತಿಂಗಳು ಕೊನೆ ಆಗಿರ್ತೈತಿ, ನೆನ್ಪಿಟ್ಕೊಳ್ಳಿ. ಆದಷ್ಟು ಏನಪ್ಪ ಅಂದ್ರೆ ಲೇಟರ್ ಆನ್ ಆಮೇಲೆ ಹಾಕೋಣ ಅಂತ ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಯಾವಾಗ ಸಮಯ ಸಿಗತ್ತಾ ಅವಾಗ ಅಪ್ಲಿಕೇಶನ್ ಹಾಕ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು ವೇತನ ಶ್ರೇಣಿ ಏನೈತಿ ಗಮನಿಸ್ಕೋಬೇಕು. 34,100 ಹಿಡ್ಕೊಂಡು ಲಾಸ್ಟಿಗೆ 67,600ವರೆಗೂ ಕೂಡ ಏನಪ್ಪ ಅಂದ್ರೆ ಕಂಡು ಬರುತ್ತಾ. ನಡುವೆ ಭತ್ಯೆಗಳು ಇವೆಲ್ಲ ಸೇರ್ತಾವ್ರಿ. ಇನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಏನಪ್ಪ ಅಂದ್ರೆ ಇರ್ತತಿ ಅಂತ ಕೊಡ್ತಾನೆ ಅವನು. NPS ಏನಪ್ಪ ಅಂದ್ರೆ ಇದ್ರೊಳಗೆ ಇರ್ತತಿ NPS. ಇನ್ನು ಶುಲ್ಕ ಪಾವತಿ ಅದು ಏನಷ್ಟೈತಿ ಅಮೌಂಟ್ ಅಂತ ನೋಡಿದಾಗ, ಸೊ ಇಲ್ಲಿ ಗಮನಿಸ್ಕೋಬೇಕು. 2A 2B 3A 3B ಅವ್ರಿಗೆ ಏನಪ್ಪ ಅಂದ್ರೆ 750 ರೂಪಾಯಿ ಶುಲ್ಕ ಐತಿ. ಇದ್ರೊಳಗೆ 500 ರೂಪಾಯಿ ಅರ್ಜಿ ಶುಲ್ಕ ಅಂತ 250 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಂತ ಹಾಕ್ಯಾರ. ಟೋಟಲ್ ಏನಪ್ಪ ಅಂದ್ರೆ 750 ರೂಪೀಸು. ಯಾರಿಗೆ ಅಂದ್ರೆ ಸ್ನೇಹಿತರೆ 2A 2B 3A 3A ಅವರಿಗೆ 3B. ಓಕೆ, 2A 2B 3A 3B ಅವರಿಗೆ 1 ಟೈಮ್ ನೀವು ಅಮೌಂಟ್ ಕಟ್ಟಿದ್ರಿ ಅಂದರೆ ಯಾವುದೇ ಕಾರಣಕ್ಕೂ ಅವರು ವಾಪಸ್ ಕೊಡೋಂಗಿಲ್ಲ. ಅರ್ಜಿಯನ್ನು ತುಂಬಿದ ಆದಮೇಲೆ ಎಲ್ಲವೂ ಕೂಡ ಸರಿ ಐತಿ ಅಂತ ನಿಮಗೆ ಅನಿಸಿದ ಮೇಲೆ ಅವಾಗ ಏನು ಮಾಡಿರಿ, ಪೇಮೆಂಟ್ ಮಾಡಿರಿ. ಓಕೆ, ಇನ್ನು SC ST ಮತ್ತು ಕ್ಯಾಟಗರಿ 1 ಅವರಿಗೆ ಮತ್ತು ಮಾಜಿ ಸೈನಿಕರು ತೃತೀಯ ಲಿಂಗದ ಅಭ್ಯರ್ಥಿಗಳೇನಾದ್ರಲ್ಲ ಅವರು 500 ರೂಪಾಯಿಗಳನ್ನು ಏನಪ್ಪ ಅಂದ್ರೆ ಕಟ್ಟಬೇಕು. 250 ರೂಪಾಯಿ ಅರ್ಜಿ ಶುಲ್ಕ ಮತ್ತು 250 ರೂಪಾಯಿ ಪ್ರೊಸೆಸಿಂಗ್ ಫೀಸು. ಇನ್ನು ವಿಕಲಚೇತನ ಅಭ್ಯರ್ಥಿಗಳು 750 ರೂಪಾಯಿ ಮಾತ್ರ ಪ್ರವೇಶ ಶುಲ್ಕ ಕಟ್ಟಿಸಿದ್ರೆ ಸಾಕು. ಓಕೆ, ಇದು ನೋಡ್ರಿ, ನಾನು ಆಗಲೇ ಹೇಳಿದಂತೆ ನೀವು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಲ್ಲ ಒಂದು ಅಪ್ಲಿಕೇಶನ್ ಸರಿ ಆಯ್ತೋ ಇಲ್ಲೋ, ಎಲ್ಲರ ಏನಾರ ಮಿಸ್ಟೇಕ್ ಆಯಿತು ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕೋದು ತುಂಬ ಒಳಿತು. ಓಕೆ, ಇದು ನಿಮಗೆ ಗೊತ್ತಿರಲಿ. ಇನ್ನು ಪರೀಕ್ಷೆಗೆ ಸಂಬಂಧಪಟ್ಟಂಗ ಇಲ್ಲಿ ನಾವು ಬರಬೇಕು. ವೆರಿ ಇಂಪಾರ್ಟೆಂಟ್ ರೀ, ಎಷ್ಟು ಸಮಯ ಕೊಟ್ಟರೆ ಗಮನಿಸ್ಕೊಳ್ಳಿ ಸ್ನೇಹಿತರೆ. ಓಕೆ, ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸಲಾಗ್ತದ ಅಂತ ಕೊಟ್ಟಾರ. ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳ್ತಿರೋದು, ಅದನ್ನು ಆಮೇಲೆ ಕೊಡ್ತಾರೆ ನಿಮ್ಮ ಟೈಮ್. ಬಟ್ ಇಲ್ಲಿ ಪೇಪರ್ 1 ಯಾವಾಗಿದೆ, ಅಕ್ಟೋಬರ್ 4ಕ್ಕಿದೆ. ಅಕ್ಟೋಬರ್ 4 ಬೆಳಗ್ಗೆ 10:30 12:30. ಓಕೆ, ಪತ್ರಿಕೆ 1. ಇನ್ನು ಪತ್ರಿಕೆ 2 ಕೂಡ ಸೇಮ್ ಡೇನೇ ಬರ್ತತಿ, ಮಧ್ಯಾಹ್ನ 2:30 4:30ವರೆಗೆ ಇರ್ತತಿ. ಓಕೆ, ಪೇಪರ್ 1 to 2 ಪತ್ರಿಕೆಗಳೇನಪ್ಪ ಅಂದ್ರೆ ಇದು ಹೊಂದಿರ್ತದೆ. ಓಕೆ, ಇದನ್ನು ಮುಖ್ಯವಾಗಿ ನೆನ್ಪಿಟ್ಕೊಳ್ರಿ. ಸೊ ಹಾಗಾದರೆ OMR ಯಾವ ರೀತಿ ಇರ್ತದೆ? OMR ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ, 100 ಕ್ವಶನ್ಸು OMRನಲ್ಲಿ ನೀವು ತುಂಬ್ತಾ ಬರ್ತೀರಿ. ಆಮೇಲೆ ಇಲ್ಲಿ ನೆಗೆಟಿವ್ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂಥ ಎಲ್ಲ ಕೇಂದ್ರಗಳಲ್ಲಿ ಏನಪ್ಪ ಅಂದ್ರೆ ವಿವರ ಕೊಟ್ಟಿರ್ತಾರೆ. ಆಮೇಲೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿ ಹೋಗಬೇಕಾಗ್ತದೆ, ಅದೆಲ್ಲ ನೋಡೋಣ ಅಂತ, ಸರಿನಾ? ಇನ್ನು ಕನ್ನಡ ಭಾಷಾ ಪರೀಕ್ಷೆ, ಇದು ಮುಖ್ಯವಾಗಿ ನೀವು ಗಮನಿಸ್ಕೋಬೇಕು. ಸುಮಾರು ಜನ ಇದ್ರ ಬಗ್ಗೆ ಕನ್ಫ್ಯೂಷನ್ ಇರ್ತದೆ ನಿಮಗೆ. ಸೊ ಇಲ್ಲಿ
ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ SSLC ಅಂತ ಕರಿತಾ ಬರ್ತೇವಲ್ಲ, ಆ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನವಾಗಿರುವಂತಹ ಪರೀಕ್ಷೆ ಒಳಗೆ ಏನಪ್ಪ ಅಂದ್ರೆ ನೀವು ಕನ್ನಡ ವಿಷಯವನ್ನು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಅಭ್ಯಾಸ ಮಾಡಿದ್ರಿ ಅಂತಂದ್ರೆ, ಹೌದಾ, ಅವಾಗ ಏನಾಗುತ್ತೆ, ಈ ಒಂದು ಎಕ್ಸಾಮ್ ಏನಪ್ಪ ಅಂದ್ರೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಪ್ಪ ಅಂದ್ರೆ ಈ ಹಿಂದೆ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಸಿದ್ರು ಅಂತಂದ್ರೆ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಈ ಒಂದು ಪರೀಕ್ಷೆಯಿಂದ ವಿನಾಯಿತಿ ಇರ್ತೈತಿ. ಆ್ಯಂಡ್ ಆಲ್ಮೋಸ್ಟ್ ನೋಡ್ರಿ, ನೀವೆಲ್ಲರೂ ಕೂಡ ಇಲ್ಲಿ 10th ಒಳಗೆ ಕನ್ನಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕಲ್ತಿರ್ತೀರಿ. ಕನ್ನಡ ಮೀಡಿಯಮ್ ಇದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರ್ತದೆ. ಇಂಗ್ಲೀಷ್ ಮೀಡಿಯಮ್ ಇದ್ರಿ ಅಂದ್ರೆ ನಿಮಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದೆ. ಸೊ ಯಾರಾದರೂ ಹೊರಗಡೆಯಿಂದ ಬಂದ ಅಭ್ಯರ್ಥಿಗಳು ಮಾತ್ರ ಏನಪ್ಪ ಅಂದ್ರೆ ಅವರಿಗೆ ಇರಂಗಿಲ್ಲ. ಅವ್ರು ಏನು ಮಾಡಬೇಕಾಗತ್ತೆ, ಈ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು. ಒಟ್ಟು 150 ಅಂಕದಿರುತ್ತೆ ಸ್ನೇಹಿತರೆ. ಅದು 150 ಅಂಕದೊಳಗೆ ಏನಂದ್ರೆ ನೀವು ಮಿನಿಮಮ್ ಎಷ್ಟು ಪಡಿಬೇಕ್ರಿಪ್ಪ ಅಂದ್ರೆ 50 ಮಿನಿಮಮ್ ತೆಗಿಬೇಕು. ಓಕೆ, ಸೊ ಹಾಗಾಗಿ ಆಲ್ಮೋಸ್ಟ್ ಜನಕ್ಕೆ ಏನಪ್ಪ ಅಂದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಬರಂಗಿಲ್ಲ. ಫಸ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಕನ್ನಡವನ್ನು 10th SSLC ಒಳಗೆ ಕಲ್ತಿರ್ತೀರಿ ಅವ್ರಿಗೆ ಬರಂಗಿಲ್ಲ. ಅವ್ರೇನು ಮಾಡಬೇಕು, ಈ ಎರಡೇ ಪತ್ರಿಕೆಗಳನ್ನು ಬರೀಬೇಕು. ಪೇಪರ್ ಫಸ್ಟ್ ಅನ್ನುವಂಥದ್ದು ಗಮನಿಸ್ಕೊಡ್ರಿ, ಏನಾಗಿರ್ತದೆ, GK ಆಗಿರ್ತದೆ ಸ್ನೇಹಿತರೆ, ಕಂಪ್ಲೀಟ್ GK. ಏನೆಲ್ಲ ಇಲ್ಲಿ ಕವರ್ ಆಗ್ತದ್ರಿಪ್ಪ, ಕರೆಂಟ್ ಅಫೇರ್ಸ್ ಕವರ್ ಆಗ್ತದ, ಪ್ರಚಲಿತ ಘಟನೆಗಳು, ಆಮೇಲೆ ದೈನಂದಿನ ಗ್ರಹಿಕೆ ವಿಷಯಗಳು. ಲಾಸ್ಟ್ ಟೈಮು ಇವೇ ಇದ್ದವು. ಓಕೆ, ಸೊ ಆ ಟೈಮಲ್ಲಿ ಕೂಡ ನಾವು ಸ್ಪರ್ಧಾ ಕನಸು ಎನ್ನುವಂಥ ಏನು ಆ್ಯಪ್ ಮಾಡಿದ್ವಿ. ಅದ್ರ ಮೂಲಕ ಅತ್ಯಂತ ಕಡಿಮೆ ಬೆಲೆಗೆ ಸ್ನೇಹಿತರೆ 949ಗೆ ಏನಪ್ಪ ಅಂದ್ರೆ ನಾವು ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಅಭ್ಯರ್ಥಿಗಳು ಇದರ ಒಂದು ಪ್ರಯೋಜನ ಪಡ್ಕೊಂಡಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ಆ ಟೈಮ್ನಲ್ಲಿ ಇದು ಫಸ್ಟ್ ಟೈಮ್ ಕರೆದಿರೋದು. ಆ ಟೈಮ್ನಲ್ಲಿ ಆಲ್ಮೋಸ್ಟ್ ಏನಂದ್ರೆ ಈ ಕಂಪ್ಲೀಟಾಗಿ ಸಿಲೆಬಸ್ ಮುಗಿಸಿದ ಕೊಟ್ಟವ್ರು ಏನಪ್ಪ ಅಂದ್ರೆ ನಾವೇ ಆಗಿದ್ವಿ. ಉಳಿದ್ರು ಒಂದೋ ಏನೋ ಸಿಲೆಬಸ್ ಉಳಿಸಿದ್ರು. ಆಮೇಲೆ ಕಂಪ್ಲೀಟಾಗಿ ಸಿಲೆಬಸ್ ನಾವೇ ಮುಗಿಸ್ಕೊಟ್ಟಿದ್ವಿ. ಇನ್ನು ಲಾಸ್ಟ್ ಟೈಮು ಕೂಡ ಕೆಲವೊಂದಿಷ್ಟು ನಮ್ಮ ಅಭ್ಯರ್ಥಿಗಳು ಕೂಡ ಏನಪ್ಪ ಅಂದ್ರೆ VO ಅಪಾಯಿಂಟ್ ಆಗ್ಯಾರ. ಈಗ ಯಾರು ಯೂಟ್ಯೂಬರ್ ರೆಗ್ಯುಲರ್ ನೋಡ್ತಿರ್ತೀರಿ ಅವ್ರಿಗೆ ನಿಮ್ಗೆ ಗೊತ್ತಿರ್ತದೆ. ಇನ್ನು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳಿದ್ದಾವೆ ಸಂವಿಧಾನ ಕುರಿತಾಗಿ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸದ ಬಗ್ಗೆ ನೀವು ತಿಳಿಯಬೇಕು. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತಾಗಿರುವಂಥ ವಿಷಯಗಳು, ಆಮೇಲೆ ಅದ್ರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಕುರಿತಾಗಿ ಮಾಹಿತಿ ಪಡಿಬೇಕು. ಹೌದಾ, ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಕುರಿತಾಗಿ ಮಾಹಿತಿ. ಓಕೆ, ಆಮೇಲೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತಾಗಿ ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ಈ ಎಲ್ಲ ವಿಷಯವನ್ನು ಒಳಗೊಂಡಿರುವಂಥದ್ದೇ ಸಾಮಾನ್ಯ ಜ್ಞಾನ GK. ಒಟ್ಟು 100 ಅಂಕ, 100 ಅಂಕಗಳು, 100 ಪ್ರಶ್ನೆಗಳಾಗಿರ್ತಾವ. ನೆನ್ಪಿಟ್ಕೊಳ್ಳಿ. ಇವುಗಳನ್ನು ನೀವಾಗ ಬಗೆಹರಿಸಲಿಕ್ಕೆ 2 ಗಂಟೆಗಳ ಅವಧಿ ಇರ್ತದೆ, 2 hours. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಫಸ್ಟ್ ಪೇಪರ್ ಆಯಿತು. ಇನ್ನು ಸೆಕೆಂಡ್ ಪೇಪರ್ ಏನು ಕವರ್ ಆಗತ್ರಿ ಅಂತಂದ್ರೆ, ಇಲ್ಲಿ ಸಂವಹನ ಪತ್ರಿಕೆ ಇರ್ತೈತಿ. ಸೆಕೆಂಡ್ ಪೇಪರು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರ್ತೈತಿ. ಇದು 3 ಸೇರ್ಕೊಂಡು 100 ಅಂಕಗಳದ್ದು, 100 ಪ್ರಶ್ನೆ, 2 ಗಂಟೆ ಕಾಲಾವಧಿ ಇರ್ತದೆ. ಇನ್ನು ನೀವು ನೆನ್ಪಿಟ್ಕೊಳ್ರಿ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಏನಪ್ಪ ಅಂದ್ರೆ ನೀವು ಎಲಿಜಿಬಿಲಿಟಿ ಪಡಿಬೇಕು ಅಂದ್ರೆ 35% ನೀವು ಪಡಿಲೇಬೇಕು. ಮಿನಿಮಮ್ 2 ಪೇಪರ್ ಸೇರಿ 35% ಅಂಕಗಳನ್ನು ಗಳಿಸ್ಬೇಕು. ಗಳಿಸಿಲ್ಲ ಅಂತಂದ್ರೆ ಏನಾಗಂಗಿಲ್ಲ, ಅಭ್ಯರ್ಥಿಗಳನ್ನು ಆಯ್ಕೆಗೆ ಅನರ್ಹಗೊಳಿಸ್ತಾ ಬರ್ತಾರೆ. 2 ಪತ್ರಿಕೆ ಸೇರಿ ಮಿನಿಮಮ್ 35% ಏನಪ್ಪ ಅಂದ್ರೆ ಅಂಕಗಳನ್ನು ಗಳಿಸ್ಬೇಕು. ಇಟ್ ಮೀನ್ಸ್ ಏನು, 100ಕ್ಕೆ 35, 200ಕ್ಕೆ ಅಂದ್ರೆ 70 ಅಂಕ ಮಿನಿಮಮ್ ಅರ ತೆಗಿಬೇಕು. ಓಕೆ, ಇನ್ನು ನೋಡ್ರಿ, ಇದಕ್ಕೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಐತಿ. 4 ತಪ್ಪಾತು ಅಂತಂದ್ರೆ 1 ಅಂಕ ನಿಮ್ದು ಕಡಿತಾರ. ಅಂದರೆ ಎಷ್ಟಿದೆ, 0.25 ಅಂಕಗಳನ್ನು ಕಡಿಲಾಗ್ತದೆ ಸ್ನೇಹಿತರೆ. ಒಂದೊಂದು ತಪ್ಪಿಗೆ 0.2 ಅಂಕಗಳನ್ನು ಕಡಿತಾರೆ. 0.25 ಒಂದೊಂದು ತಪ್ಪಾದ ಏನಪ್ಪ ಅಂದ್ರೆ ಉತ್ತರಕ್ಕೆ 0.25 ಅಂಕಗಳನ್ನು ಕಡಿಲಾಗ್ತದೆ. ಅಂದ್ರೆ 4 ತಪ್ಪಾದ್ರೆ 1 ಮಾರ್ಕ್ಸ್ ನಿಮ್ದು ಹೋಗ್ತದೆ. ಇನ್ನು ಮುಖ್ಯವಾಗಿ KEದವರು ಲಾಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಏನಂದ್ರೆ ಆಪ್ಷನ್ 5 ಇರ್ತಾವ್ರಿ. A, B ಅಥವಾ 1, 2, 3, 4, 5 ಇರ್ತೈತಿ. ಓಕೆ, C, D ಅಥವಾ E. ಸೊ ಲಾಸ್ಟ್ನೇಗೆ 5 ಅಥವಾ 1, 2, 3, 4, 5 ಅನ್ಕೋಣ. ಲಾಸ್ಟ್ನೇದು ಏನು ಮಾಡಬೇಕು ಅಂತಂದ್ರೆ, ನೀವು ಇದಕ್ಕೆ ಯಾವುದೂ ಆನ್ಸರ್ ಕೊಟ್ಟಿಲ್ಲ ಅಂತಂದ್ರೆ ಲಾಸ್ಟ್ ಕೊನೆಗೆ ಏನು ಮಾಡ್ತಾನೆ, 5 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರ್ತಾನೆ ನಿಮಗೆ. ಆವಾಗ ನೀವು ಆನ್ಸರ್ ಮಾಡಿಲ್ಲ ಅಂತಂದಾಗ ಇದಕ್ಕೇನು ಮಾಡಬೇಕು, ಕಂಪ್ಲೀಟಾಗಿ ಶೇಡ್ ಮಾಡಿ ಬರಬೇಕು. 5ನೇದು ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಸೊ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಪ್ರತಿ ಪ್ರಶ್ನೆಗೆ ನೀವು ಯಾವುದನ್ನು ಮಾಡಲಾರ್ದು ಹಾಗೆ ಬಿಟ್ಟಿರ್ತೀರಿ, ಅಲ್ಲಿ ಕೂಡ ಏನು ಮಾಡ್ತಾ ಬರ್ತಾರೆ, 0.25 ಅಂಕಗಳನ್ನು ಕಳೀತಾರೆ. ಸೊ ಹಂಗಾಗಿ ಲಾಸ್ಟಿಗೆ ಹೆಚ್ಚಿಗೆ ಸಮಯ ಕೊಟ್ಟಿರ್ತಾರೆ, ಅಲ್ಲಿ ಏನಪ್ಪ ಅಂದ್ರೆ ಅದನ್ನು ಇದು ಮಾಡಬೇಕು. ಸರಿನಾ?
ಇನ್ನು ಇಲ್ಲಿ ನೋಡ್ರಿ, ಮುಖ್ಯವಾಗಿ ಏನಪ್ಪ ಅಂದ್ರೆ ಅರ್ಹತಾ ಷರತ್ತುಗಳಿದಾವ. ನೇಮಕಾತಿ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಜಿಲ್ಲಾವಾರು ಲಾಸ್ಟಿಗೆ ಏನು ಮಾಡ್ತಾರೆ, ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು, ಅಂಕಪಟ್ಟಿಯನ್ನು ಏನಪ್ಪ ಅಂದ್ರೆ ಹಚ್ಚಿ ಆಮೇಲೆ ಅವರನ್ನು ಆಯಾ ಕ್ಯಾಟಗರಿ ವೈಸ್ ಏನಪ್ಪ ಅಂದ್ರೆ ನೇಮಕಾತಿ ಮಾಡ್ತಾರೆ. ಸೊ ಇದು ಮುಖ್ಯವಾಗಿ ಏನಪ್ಪ ಅಂದ್ರೆ ಸಂಬಂಧಪಟ್ಟಂತಹ ವಿಷಯ ಆಗಿರ್ತೈತಿ. ಸೊ ಇನ್ನುಳಿದಂಥ ಎಲ್ಲ ಕಾಮನ್ ಜಾತಿ ಪ್ರಮಾಣ ಪತ್ರದ ಕುರಿತಾಗಿರಲಿ ಅಥವಾ ಮಾಜಿ ಸೈನಿಕರು, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಸರ್ಟಿಫಿಕೇಟ್ ತೆಗೆಸ್ಕೊಳ್ರಿ, ಯೋಜನಾ ನಿರಾಶ್ರಿತ, ಅದು ತೃತೀಯ ಲಿಂಗ ಅಭ್ಯರ್ಥಿಗಳದು, ಇವೆಲ್ಲ ಪ್ರಮುಖವಾಗಿರುವಂಥ ವಿಷಯಗಳಿಲ್ಲದವ. ಇವುಗಳನ್ನೆಲ್ಲ ನೋಡ್ಕೊಡಿ ಸ್ನೇಹಿತರೆ. ಓಕೆ ಸರಿ, ಇದು ಏನಂದ್ರೆ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದಂತಹ ವಿಷಯ ಆಗಿತ್ತು. ಇಲ್ಲಿ ನೀವು ನೆನಪಿಡಬೇಕಾಗಿರುವಂಥ ವಿಷಯ ಏನ್ರಿ, 11ನೇ ತಾರೀಕಿಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇವತ್ತೇ ಓಕೆ ಅಪ್ಲಿಕೇಶನ್ ಹಾಕುವಂಥವ್ರು ಹಾಕ್ರಿ. 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರ್ತದೆ, ಅದು ಗೊತ್ತಿರಲಿ. 31ಕ್ಕೆ ಏನಪ್ಪ ಅಂದ್ರೆ ಲಾಸ್ಟಿಗೆ ನಿಮ್ಗೆ ಹಣ ತುಂಬಲಿಕ್ಕೆ ಇರುವಂತಹ ಸಮಯಾವಕಾಶ. ಓಕೆ ಎಷ್ಟು ದಿವಸ ಕೊಟ್ಟಂಗಾಯ್ತು, ಹಾರ್ಡ್ಲಿ ನಿಮಗೆ 19 ದಿವಸ ಅನ್ಕೊತೀನಿ, ಹೌದಲ್ರಿ? 19 ದಿವಸ ಏನಪ್ಪ ಅಂದ್ರೆ ನಿಮ್ಗೆ ಕೊಟ್ಟಾರ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಆ್ಯಂಡ್ ಇಲ್ಲಿ ನೋಡಬೇಕು, ಎಕ್ಸಾಮ್ ಡೇಟು ಕೂಡ ಏನಪ್ಪ ಅಂದ್ರೆ ಅನೌನ್ಸ್ ಆಗದ ಅಕ್ಟೋಬರ್ 4ಕ್ಕೆ. ಅಕ್ಟೋಬರ್ 4 ಅಂದ್ರೆ ಏನಾಯ್ತು ರೀ, ಈಗ ನಾವಿರೋದು ಜುಲೈಯಲ್ಲಿ, ಆಗಸ್ಟು, ಸೆಪ್ಟೆಂಬರ್ 60 ದಿವಸ, ಹೌದಾ? ಇಲ್ಲೊಂದು 20 ದಿವಸ, 60 ಒಂದು 80 ದಿವಸ ಇದೆ. 84 ದಿವಸ ಅನ್ಕೊಡ್ರಿಪ್ಪ, 84 ದಿವಸ, 84 ಡೇಸ್ ಸಮಥಿಂಗ್ ಐತಿ. ಸೊ ಇಷ್ಟು ಅವಧಿ ಒಳಗೆ ಏನಪ್ಪ ಅಂದ್ರೆ ನೀವು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೋಬೇಕು, ತಿಳ್ಕೊಡ್ರಿ, ಸರಿನಾ? ಲಾಸ್ಟ್ ಟೈಮ್ ನಮ್ಮ ಒಂದು ಸ್ಪರ್ಧಾ ಕನಸು ಎನ್ನುವಂಥ ಆ್ಯಪ್ ಏನು ಮಾಡಿದ್ವಿ, ಅದರೊಳಗೆ ಕಂಪ್ಲೀಟಾಗಿ ಬ್ಯಾಚ್ ಕೋರ್ಸ್ ಕೂಡ ಮಾಡಿದ್ವಿ. ಈವನ್ ಈಗ ನಾವೇನು ಮಾಡಿದ್ದೀವಿ, ರಮೇಶ್ ಅಕಾಡೆಮಿ ಅಂತ ಆ್ಯಪ್ ಮಾಡಿದ್ದೀವಿ. ಈ ಆ್ಯಪ್ ಮೂಲಕ ನಾವು ಕೂಡ ಏನಪ್ಪ ಅಂದ್ರೆ ಹೊಸ ಬ್ಯಾಚನ್ನು ನಿಮ್ಗೆ ಸದ್ಯದರಲ್ಲಿ ಅನೌನ್ಸ್ ಮಾಡ್ತೀವಿ. ಯಾರು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಮುಖ್ಯವಾಗಿ ಏನಂದ್ರೆ ನಂಬಿಕೆಗೆ ಅರ್ಹವಾಗಿರುವಂತಹ ಒಂದು ಸಂಸ್ಥೆ, ಅದ್ರ ಜೊತೆಗೆ ಸಿಲೆಬಸ್ ಏನಿರ್ತದೆ ಆ ಸಿಲೆಬಸ್ ವೈಸ್ ಆಗಿ ಎಲ್ಲ ವಿಷಯಗಳು ಕಂಪ್ಲೀಟ್ ಆಗಿ ನಿಮಗೆ ಸಿಗ್ತಾವ. ಅದ್ರ ಜೊತೆಗೆ ಮುಖ್ಯವಾಗಿ ಕೆಲವು ಏನಂದ್ರೆ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಬರ್ತಿರ್ತೀವಿ. ಸೊ ಥಿಯರಿ ಏನಪ್ಪ ಅಂದ್ರೆ ಕ್ಲಾಸಸ್ಗಳನ್ನು ಲೈವ್ ಆಗಿ ನೋಡಿಕೊಂಡು ಅದ್ರ ಮೇಲೆ ಟೆಸ್ಟ್ ಬಿಡಿಸ್ಕೊಂಡು ನೀವೇನಪ್ಪ ಅಂದ್ರೆ ಪರ್ಫೆಕ್ಟ್ ಆಗ್ಬೋದು. ಸೊ ನಮ್ಮ ಸಂಸ್ಥೆಯಿಂದ ಈ ಹಿಂದೆನೂ VOಗೆ ಅಪಾಯಿಂಟ್ ಆದವರು ಕೂಡ ಇದ್ದಾರೆ, ಅವ್ರ ಬಗ್ಗೆ ನಾವು ಮುಂದೆ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಬರ್ತೀವಿ. ಸೊ ಆಲ್ಮೋಸ್ಟ್ ಏನಂದರೆ ಲಾಸ್ಟ್ ಟೈಮ್ ನಾವು 949 ಇಟ್ಟಿದ್ವಿ, ಹೆಚ್ಚು ಕಡಿಮೆ ಇದೇ ಒಂದು ಪ್ರೈಸ್ ಒಳಗೆ ಮತ್ತೊಂದು ಹೊಸ ಬ್ಯಾಚ್ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಹೊಸ ಬ್ಯಾಚ್ ಅಂತಂದ್ರೆ ನಾವು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಏನಾದ್ರು ಇನ್ಫಾರ್ಮೇಷನ್ ಬೇಕಾಗಿತ್ತು ಇದ್ರ ಬಗ್ಗೆ ಅಂತಂದ್ರೆ ನೀವು ಕೂಡ ಸಂಪರ್ಕಿಸಬಹುದು 9845949302 ಅಥವಾ ಇನ್ನೊಂದು ನಂಬರ್ ಇದೆ 8892090939 ಅಂತಕ್ಕಂಥದ್ದು. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ನಿಮ್ಮ ಉಳಿದಂಥ ಸ್ನೇಹಿತರಿಗೂ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ತಿಳಿಸ್ರಿ. ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿರ್ತಾರೆ ಅವರಿಗೆ ಸಂಪೂರ್ಣ ಮಾಹಿತಿ ಸಿಗಲಿ. ಎಲ್ರಿಗೂ ಧನ್ಯವಾದ ಸ್ನೇಹಿತರೆ.